ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್ ನೋಡಿ, ಇದೆಲ್ಲ ನನ್ನ ಈಗ 2 ವರ್ಷದ ಹಿಂದಿನ ನೀರ್ಸೋಣೆ ಗಿಡಗಳು. ವಿಂಟರಲ್ಲಿ ಯಾವ ರೀತಿ ಹೂವಾಗಿತ್ತು ಅಂತ ನೋಡಿ. ತುಂಬ ಚೆನ್ನಾಗಿ ಹೂವಾಗಿತ್ತು ನೋಡಿ. ಎಷ್ಟೊಂದು ನೀರ್ಸೋಣೆ ಗಿಡಗಳು ಎಷ್ಟು ಅಗಲವಾಗಿ ಬೆಳೆದಿತ್ತು, ತುಂಬ ಚೆನ್ನಾಗಿತ್ತು. ಫ್ರೆಂಡ್ಸ್, ನಾನಿವತ್ತು ವಿಂಟರ್ ಗಾರ್ಡನ್ಗೆ ಹೇಗೆ ತಯಾರಿ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ನೀವು ಯಾರಾದರೂ ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ, ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಫ್ರೆಂಡ್ಸ್, ನಾನಿವತ್ತು ಜೆರೇನಿಯಮ್ ಗಿಡಗಳನ್ನು ಏನೇನು ಮಾಡಬೇಕು ಅಂತ ತೋರಿಸ್ತೀನಿ ನೋಡಿ. ಇವೆಲ್ಲ ನನ್ನ 2 ವರ್ಷದ ಹಿಂದಿನ ಗಿಡಗಳು. ಬನ್ನಿ ನೋಡಿ. ಮಳೆಗಾಲ ಮುಗಿದ ನಂತರ ನಾವು ಸೆಪ್ಟೆಂಬರಲ್ಲೇ ಇದನ್ನು ಮಾಡಬೇಕಾಗಿತ್ತು. ನಾನು ಮಳೆ ಬೀಳ್ತಾ ಇರೋದ್ರಿಂದ ಅದನ್ನು ಕಟಿಂಗ್ ಮಾಡಲಿಕ್ಕೆ ಹೋಗಿಲ್ಲ. ಯಾಕಂದರೆ ಮಳೆ ಬಂದಾಗ ನಾವು ಅದನ್ನು ಕಟಿಂಗ್ಗಳನ್ನು ಮಾಡಿದರೆ ಜೆರೇನಿಯಮ್ ಗಿಡಗಳು ಅದರ ಒಳಗಡೆ ನೀರು ಸಿಕ್ಕಾಕ್ಕೊಂಡು ಕೊಳೆತು ಹೋಗಿಬಿಡತ್ತೆ. ಹಾಗಾಗಿ ನಾನು ಮಳೆ ಬೀಳ್ತಾ ಇರೋದ್ರಿಂದ ನಾನು ಏನೂ ಮಾಡಲಿಲ್ಲ. ಈಗ ಇದನ್ನು ನಾನು ಮಾಡ್ತಾಯಿದ್ದೀನಿ. ನಾವು ಇಷ್ಟರೊಳಗಡೆನೇ ಮಾಡ್ಕೊಂಡಿದ್ರೆ ತುಂಬ ಚೆನ್ನಾಗಿ ಇಷ್ಟೊತ್ತಿಗಾಗಲೇ ಹೂವಾಗ್ತಿತ್ತು ನೋಡಿ. ಕೆಲವು ಗಿಡಗಳು ನಾನು ಜೂನ್ದಲ್ಲಿ ರಿಪೋರ್ಟಿಂಗ್ ಮಾಡಿರೋ ಗಿಡಗಳೆಲ್ಲ ಈಗ ಹೂ ಬಿಡ್ತಾ ಇದೆ, ಹೊಸ ಗಿಡಗಳು ಅದು. ಅವಕ್ಕೆಲ್ಲ ನಾನೀಗ ಗೊಬ್ಬರ ಮತ್ತು ಮಣ್ಣನ್ನು ಹಾಕಿ ಆ ಎಲೆಗಳನ್ನೆಲ್ಲ ತೆಗೆದು, ಒಣಗಿರೋ ಎಲೆಗಳನ್ನೆಲ್ಲ ತೆಗಿತೀನಿ. ಹಾಗೆ ಕೊಲೆಂಚೋ ಗಿಡಗಳು ಅಷ್ಟೇ ನೋಡಿ, ಮೊಗ್ಗು ಬಿಡ್ತಾ ಇದೆ. ಇನ್ನೇನು ಹೂವಾಗಿಬಿಡತ್ತೆ, ತುಂಬ ಚೆನ್ನಾಗಿ ಹೂವಾಗತ್ತೆ ಕೊಲೆಂಚೋ ಗಿಡಗಳು. ಅವಕ್ಕೂ ಕೂಡ ನಾನು ಈಗ ಸ್ವಲ್ಪ ಮಣ್ಣು ಮತ್ತು ಗೊಬ್ಬರನ ಮಿಕ್ಸ್ ಮಾಡಿ ಹಾಕ್ತೀನಿ. ಹೇಗೆ ಹಾಕ್ತೀನಿ ಅಂತ ಮುಂದೆ ತೋರಿಸ್ತೀನಿ, ಬನ್ನಿ ನೋಡಿ. ಇವನ್ನೆಲ್ಲ ನಾನು ತೆಕ್ಕೊಂಡು ನೋಡಿ, ಎಷ್ಟು ಅಂಡೆಗಳು ಸತ್ತೋಗ್ಬಿಟ್ಟಿದೆ. ಪೈಪ್ ಥರ ಇರುತ್ತೆ ಅದು. ಹಾಗಾಗಿ ಮಳೆಗಾಲದಲ್ಲಿ ಸ್ವಲ್ಪ ಒಳಗಡೆ ಇಟ್ಕೊಳ್ಬೇಕು ಇದನ್ನು. ಈ ರೀತಿ ಅದನ್ನೆಲ್ಲ ತೆಗೆದುಬಿಡ್ತೀನಿ. ನಾವು ಇದಕ್ಕೆ ಎಷ್ಟು ಗೊಬ್ಬರ ಹಾಕಿದರೂ ಸಾಕಾಗಲ್ಲ, ಯಾಕೆಂದರೆ ಇದು ವರ್ಷ ಪೂರ್ತಿ ಹೂವಾಗೋದ್ರಿಂದ ಯಾವ ಗೊಬ್ಬರ ಬೇಕಾದರೂ ನೀವು ಇದಕ್ಕೆ ಯೂಸ್ ಮಾಡ್ಬೋದು ನೋಡಿ. ನಾನಿಲ್ಲಿ ಎಲೆಗಳನ್ನೆಲ್ಲ ತೆಗಿತಾ ಇರಬೇಕು, ಒಣಗಿದ ಎಲೆಗಳನ್ನು ಆಗಾಗ ತೆಗಿತಾ ಇರಬೇಕು ಇದನ್ನು. ಹಾಗೆ ನಾವು ಯಾವುದೇ ಫರ್ಟಿಲೈಸರ್ನ ವಾರಕ್ಕೊಂದು ಸಾರಿ ಹಾಕ್ತಾ ಇರಬೇಕು ಈ ಗಿಡಗಳಿಗೆ. ಹಾಗಾದರೆ ತುಂಬ ಚೆನ್ನಾಗಿ ಹೂ ಬಿಡುತ್ತೆ. ನಾವು ಮತ್ತೆ ಬಿಸಿಲಲ್ಲಿ ಇಡಬೇಕು ಇದನ್ನು ನೋಡಿ. ನಾನು ಇಲ್ಲಿ ಸ್ವಲ್ಪ ಈ ರೀತಿ ಮಣ್ಣನ್ನು ಲೂಸ್ ಮಾಡಿ ಗೊಬ್ಬರ ಹಾಕ್ತೀನಿ. ಗೊಬ್ಬರ ಹಾಕಿ ಮತ್ತೆ ಪಾಟಿಂಗ್ ಮಿಕ್ಸ್ನ ಹಾಕ್ತೀನಿ ನೋಡಿ. ಎಲೆಗಳನ್ನೆಲ್ಲ ತೆಗೆದು ಬಿಡ್ತೀನಿ. ಕೆಲವು ಹಳೆಯ ಗಿಡಗಳನ್ನೆಲ್ಲ ನಾನು ರೀಪಾಟಿಂಗ್ ಕೂಡ ಮಾಡ್ತೀನಿ ನೋಡಿ. ಈ ರೀತಿ ಎಲೆಗಳನ್ನೆಲ್ಲ ತೆಗಿತೀನಿ. ತುಂಬ ಉದ್ದುದ್ದ ಕಡ್ಡಿಗಳನ್ನೆಲ್ಲ ಕಟ್ ಮಾಡ್ಕೊಳ್ತೀನಿ. ನಾವು ಆ ಕಡ್ಡಿಗಳನ್ನು ಕಟ್ ಮಾಡಿದವಾಗ 2 ಕವಲಾಗಿ ಅದು ಚಿಗುರುತ್ತೆ. ಹಾಗಾಗಿ ನಾವು ಪಿಂಚಿಂಗ್ ಮಾಡಿದಾಗ ಆಗತ್ತೆ. ತುಂಬ ಉದ್ದ ಆಗಿರೋ ಕಡ್ಡಿಗಳನ್ನೆಲ್ಲ ಕಟಿಂಗ್ ಮಾಡಿಬಿಡ್ತೀನಿ. ಈ ಗಿಡಕ್ಕೆ ನಾವು ನೀರನ್ನು ಮಾತ್ರ ಕಡಿಮೆ ಹಾಕಬೇಕು ನೋಡಿ. ಇದು ನಾನು ಮಳೆ ಶುರುವಾಗೋಕ್ಕೂ ಮುಂಚೆ ರಿಪೋರ್ಟಿಂಗ್ ಮಾಡಿದ್ದೀನಿ. ನಾನು ಸ್ವಲ್ಪ ಈ ಟೈಮಲ್ಲಿ ಕವರಲ್ಲಿ ನೆಟ್ಟಿರೋ ಗಿಡಗಳನ್ನು ಸ್ವಲ್ಪ ಹಾಗೆ ಬಿಟ್ಟು ಮೇ ಎಂಡ್ ಟೈಮಲ್ಲಿ ನಾನು ಇದನ್ನೆಲ್ಲ ರಿಪೋರ್ಟಿಂಗ್ ಮಾಡಿದ್ದೀನಿ. ಈಗ ನಾನು ಅದಕ್ಕೆ ಮಣ್ಣನ್ನು ಲೂಸ್ ಮಾಡಿ ಗೊಬ್ಬರ ಹಾಕ್ತೀನಿ. ನಾವು ಇದನ್ನು ಒಂದು ಸಾರಿ ನೆಟ್ಕೊಂಡ್ರೆ 2 ವರ್ಷ 3 ವರ್ಷ ಹಾಳಾಗಲ್ಲ. ಈ ಗಿಡಗಳು ಒಂದೇ ಗಿಡಗಳು ಚೆನ್ನಾಗಿರುತ್ತೆ. ಮತ್ತು ನಾವು ಇದನ್ನು ಬಿಸಿಲಲ್ಲಿ ಇಟ್ಟು ನೀರು ಕಡಿಮೆ ಹಾಕಿದರೆ ಮತ್ತು ಒಣಗಿದ ಎಲೆಗಳನ್ನು ತೆಗಿತಾ ಫರ್ಟಿಲೈಸರ್ಗಳನ್ನು ಹಾಕ್ತಾ ಇದ್ದರೆ ತುಂಬ ಚೆನ್ನಾಗಿ ಹೂ ಬಿಡುತ್ತೆ ಈ ಗಿಡಗಳು. ನಾನು ಮುಂದೆ ಇದನ್ನು ತೋರಿಸ್ತಾ ಹೋಗ್ತೀನಿ ಯಾವ ರೀತಿ ಹೂವಾಗಿದೆ ಅನ್ನೋದನ್ನೆಲ್ಲ ನೋಡಿ. ಇದರಲ್ಲಿ ನಾನು ಇಲ್ಲಿ ಕುರಿ ಗೊಬ್ಬರನ ತೊಗೊಂಡಿದ್ದೀನಿ. ಕುರಿ ಗೊಬ್ಬರ ನಿಧಾನವಾಗಿ ಕಂಪೋಸ್ಟ್ ಆಗುತ್ತೆ. ಹಾಗಾಗಿ
ಎಲ್ಲ ಗಿಡಗಳಿಗೂ ತುಂಬ ಒಳ್ಳೆಯ ಫರ್ಟಿಲೈಸರ್ ಆಗಿ ಕೆಲಸ ಮಾಡುತ್ತೆ ಕುರಿ ಗೊಬ್ಬರ. ಮಣ್ಣಲ್ಲಿ ಜಾಸ್ತಿ ದಿವಸ ಉಳಿಯುತ್ತೆ ಆ ಗೊಬ್ಬರದ ಅಂಶ. ಇದು ಪಾಟಿಂಗ್ ಮಿಕ್ಸು. ನಾನು ಮಣ್ಣಿನ ಮಿಶ್ರಣ ಅಂತ ಪಾಟಿಂಗ್ ಮಿಕ್ಸ್ ಮಾಡಿದ್ದೀನಲ್ಲ, ಅದಕ್ಕೂ ಸಹ ನಾನು ಗೊಬ್ಬರ ಹಾಕಿದ್ದೀನಿ. ಹಾಗಾಗಿ ನಾನು ಬರೀ ಮಣ್ಣನ್ನು ತೊಗೊಂಡಿಲ್ಲ, ಇಲ್ಲಿ ಪಾಟಿಂಗ್ ಮಿಕ್ಸ್ನೇ ತೊಗೊಂಡಿದ್ದೀನಿ. ಈ ಗಿಡಗಳಿಗೆ ತುಂಬ ಗೊಬ್ಬರ ಬೇಕಾಗತ್ತೆ. ಯಾವಾಗಲೂ ಹೂ ಬಿಡೋ ಗಿಡ ಆಗಿರೋದ್ರಿಂದ ಗೊಬ್ಬರ ಜಾಸ್ತಿ ಬೇಕಾಗತ್ತೆ. ಮಳೆಗಾಲದಲ್ಲಿ ಮಾತ್ರ ಸ್ವಲ್ಪ ಕಡಿಮೆ ಹೂ ಬಿಡತ್ತೆ ಅಷ್ಟೇ. ಇದು ನಾವು ಇದಕ್ಕೆ ಕೌಡಂಗ್ ಫರ್ಟಿಲೈಸರು ಮತ್ತು ಎಲ್ಲ ಫರ್ಟಿಲೈಸರ್ನು ಇದಕ್ಕೆ ಹಾಕ್ಬೋದು. ಯಾವುದೇ ರೀತಿ ಹಾನಿಯಾಗಲ್ಲ. ಇದಕ್ಕೆ ತುಂಬಾ ಗೊಬ್ಬರ ಬೇಕಾಗತ್ತೆ. ಹಾಗಾಗಿ ನಾವು ಯಾವುದೇ ಲಿಕ್ವಿಡನ್ನು ಮಾಡಿದರೂ ಇದಕ್ಕೆ ನಾವು ಹಾಕ್ಬೋದು. ಹಾಕ್ತಾ ಇದ್ದರೆ ಚೆನ್ನಾಗಿ ಹೂ ಬಿಡುತ್ತೆ. ನೋಡಿ, ಉದ್ದುದ್ದ ಕಡ್ಡಿಗಳನ್ನೆಲ್ಲ ನಾನು ಇಲ್ಲಿ ಕಟ್ ಮಾಡ್ತೀನಿ. ಕೈಯಲ್ಲೇ ಈಸಿಯಾಗಿ ಕಟ್ ಮಾಡ್ಬೋದು ಇದನ್ನು. ನೋಡಿ ಎಷ್ಟೊಂದು ಕಡ್ಡಿಗಳಾಗಿವೆ. ಹೀಗೆ ಮಾಡಿದರೆ ಗಿಡ ಚೆನ್ನಾಗಿ ಹೂ ಬಿಡುತ್ತೆ. ನಾವು ಈ ಕಡ್ಡಿಗಳನ್ನೆಲ್ಲ ನೆಟ್ಕೊಂಡು ಬೇರೆ ಗಿಡಗಳನ್ನು ಮಾಡ್ಕೋಬೋದು, ಹೊಸ ಗಿಡಗಳನ್ನು ಮಾಡ್ಕೋಬೋದು. ನಾನು ಮೊನ್ನೆ ಒಂದು ವಿಡಿಯೋದಲ್ಲಿ ತೋರಿಸಿದ್ದೀನಿ ಯಾವ ರೀತಿ ಕಟಿಂಗನ್ನು ನೆಡ್ಬೋದು ಅಂತ. ನೀವು ಯಾರಾದರೂ ನೋಡಿಲ್ಲ ಅಂದರೆ ನೋಡಿ. ನಾನು ಎಲ್ಲ ಕಡ್ಡಿಗಳನ್ನು ಎಸೆಯಲ್ಲ, ನಾನು ನೆಟ್ಕೊಂಡಿರ್ತೀನಿ. ಬೇಕಾದವರಿಗೆ ಕೊಡ್ಬೋದು ಮತ್ತು ನಾನು ಅದನ್ನು ಮತ್ತೆ ಜಾಸ್ತಿ ಗಿಡಗಳನ್ನು ಮಾಡ್ಕೊಳ್ಬೋದು. ಈ ಗಿಡದ ಮೇಂಟೆನೆನ್ಸ್ ತುಂಬ ಈಸಿ. ನೋಡಿ, ಸ್ವಲ್ಪ ಲೂಸ್ ಮಾಡಿ, ಎಲ್ಲ ಗಿಡಗಳನ್ನು ನಾನು ಲೂಸ್ ಮಾಡಿ ಮತ್ತು ಕೆಲವು ಗಿಡಗಳನ್ನು ರೀಪಾಟಿಂಗ್ ಕೂಡ ಮಾಡಿದ್ದೀನಿ. ರೀಪಾಟಿಂಗ್ ವಿಡಿಯೋನ ಇನ್ನು ಮುಂದಿನ ವಿಡಿಯೋಗಳಲ್ಲಿ ಹಾಕ್ತೀನಿ. ಈಗ ನಾನು ಇದಕ್ಕೆ ಗೊಬ್ಬರ ಹಾಕೋದನ್ನು ಮಾತ್ರ ತೋರಿಸಿದ್ದೀನಿ. ಆಗಾಗ ಯಾವುದಾದ್ರೂ ಆರ್ಗ್ಯಾನಿಕ್ಕಾಗಿ ಪೆಸ್ಟಿಸೈಡನ್ನು ಸ್ಪ್ರೇ ಮಾಡ್ತಾಯಿರಿ. ನೀವು ನನ್ನ ಚಾನಲ್ಗೆ ಹೋದರೆ ಎಲ್ಲ ವಿಡಿಯೋಸ್, ತುಂಬ ಗಾರ್ಡನ್ ವಿಡಿಯೋಸ್ ಸಿಗತ್ತೆ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿಬಿಡಿ. ನಿಮ್ಮ ಲೈಕ್ ನನಗೆ ಪ್ರೋತ್ಸಾಹ ಕೊಡುತ್ತೆ. ಪಾಟಿಂಗ್ ಮಿಕ್ಸ್ನೇ ಹಾಕ್ಕೊಳ್ತೀನಿ ನಾನಿಲ್ಲಿ. ಸ್ವಲ್ಪ ಗೊಬ್ಬರನ ಹಾಕಿ ಪಾಟಿಂಗ್ ಮಿಕ್ಸ್ನ ಹಾಕ್ಕೊಳ್ತೀನಿ. ಇದರಲ್ಲಿ ತುಂಬ ಕಲರ್ಸ್ ಬರುತ್ತೆ, ಆದರೆ ನನ್ನ ಹತ್ರ ಒಂದು 10 ಕಲರ್ ಇರ್ಬೋದು ಅಷ್ಟೇ. ಎಲ್ಲ ಗಿಡಗಳು ಅಷ್ಟೊಂದು ಚೆನ್ನಾಗಿ ಹೂವಾಗಲ್ಲ. ಒಂದೊಂದು ಗಿಡ ತುಂಬ ಉದ್ದವಾಗಿ ಬೆಳೆದು ಹೂವಾಗತ್ತೆ. ನೋಡಿ, ಕೊಲಂಚೆ ಗಿಡಗಳು ನೋಡಿ, ಕೊಲಂಚೆ ಗಿಡಗಳು ಇನ್ನೂ ತುಂಬ ದಿನ ಹೂ ಬಿಡುತ್ತೆ. ಇನ್ನು ಹೂವಾಗ್ಲಿಕ್ಕೆ ಶುರುವಾದರೆ ವಿಂಟರಲ್ಲಿ ತುಂಬ ಚೆನ್ನಾಗಿ ಹೂ ಬಿಡುತ್ತೆ. ಇದು ಮೇ ಎಂಡ್ವರೆಗೂ ಇದರ ಹೂವು ಇರುತ್ತೆ ನೋಡಿ. ಇದಕ್ಕೂ ನಾನೀಗ ಸ್ವಲ್ಪ, ನಾನಿಲ್ಲಿ ಇದಕ್ಕೆ ಕೋಳಿ ಗೊಬ್ಬರನ ಹಾಕಿಲ್ಲ. ಇದು ತುಂಬ ಸೂಕ್ಷ್ಮವಾದ ಗಿಡ, ಹಾಗಾಗಿ ನಾನು ಇದಕ್ಕೆ ಪಾಟಿಂಗ್ ಮಿಕ್ಸ್ನ ಮಾತ್ರ ಹಾಕ್ತೀನಿ. ಇದಕ್ಕೆ ತುಂಬ ಹುಳುಗಳು ಬೀಳುತ್ತೆ. ಯಾವುದಾದ್ರೂ ಪೆಸ್ಟಿಸೈಡನ್ನು ಸ್ಪ್ರೇ ಮಾಡಿ. ಇದನ್ನು ಇಟ್ಕೊಳ್ಳೋದು ತುಂಬ ಕಷ್ಟ. ಸ್ವಲ್ಪ ಸೂಕ್ಷ್ಮ, ನೀರು ಜಾಸ್ತಿ ಆಗಬಾರ್ದು. ಇದಕ್ಕೆ ನೀರು ಜಾಸ್ತಿ ಆದರೆ ಕೊಳ್ತೋಗ್ಬಿಡತ್ತೆ. ಯಾವುದೇ ಕಾರಣಕ್ಕೂ ಇದಕ್ಕೆ ನೀರು ಜಾಸ್ತಿ ಆಗಬಾರ್ದು. ಸ್ವಲ್ಪ ನೀರು ಕಡಿಮೆ ಹಾಕಬೇಕು. ಮತ್ತು ನಾವು ಜಿರೇನಿಯಂ ಗಿಡಗಳಿಗೂ ಅಷ್ಟೇ ನೀರು ಕಡಿಮೆ ಹಾಕಬೇಕು. ಇಲ್ಲಿ ನೋಡಿ, ಇದು ನಾನು ಮೊನ್ನೆ ನೆಟ್ಟಿರೋವಂಥ ಗಿಡ. ನಾವು ನೀರನ್ನು ಕಡಿಮೆ ಹಾಕಿ ಇದನ್ನು ಬಿಸಿಲಲ್ಲಿಟ್ಟರೆ ಚೆನ್ನಾಗಿ ಹೂ ಬಿಡುತ್ತೆ. ಯಾವಾಗಲೂ ಹೂ ಬಿಡುತ್ತೆ. ನಾವು ಇವು 2 ಗಿಡಗಳಿಗೂ 2 ದಿವಸ ಒಂದು ಸಾರಿ ನೀರು ಹಾಕಿದರೆ ಸಾಕಾಗತ್ತೆ. ತುಂಬ ಬಿಸಿಲು ಬೇಸಿಗೆಗಾಲದಲ್ಲಿ ಮಾತ್ರ ನಾವು ದಿವಸಕ್ಕೆ ಒಂದು ಸಾರಿ ನೀರು ಹಾಕ್ಬೋದು ಅಷ್ಟೇ. ನೋಡಿ ಈಗ ಹೇಗಿದೆ ಅಂತ ನೋಡಿ, ಈ ರೀತಿ ನಾನು ಕಟಿಂಗ್ ಮಾಡಿ ಇಟ್ಟಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಮುಂದಿನ ವಿಡಿಯೋಗಳಲ್ಲಿ ಹೊಸ ವಿಡಿಯೋಗಳ ಜೊತೆ ನಿಮ್ಮ ಜೊತೆ ಬರ್ತೀನಿ. ಬಾಯ್.